ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ಇವತ್ತಿನ ದಿನ ನಾನು ನಿಮ್ಗೆ ಒಂದು ಹೊಸ ರೆಸಿಪಿನ ಮಾಡೋದನ್ನ ಹೇಳ್ಕೊಡ್ತಾ ಇದ್ದೀನಿ. ಈ ರೆಸಿಪಿ ಹೆಸರು ಬಂದ್ಬಿಟ್ಟು ಸ್ವೀಟ್ ಅಂತ ಹೇಳ್ಬಿಟ್ಟು. ಸಡನ್ ಆಗಿ ನಿಮ್ಗೆ ಸ್ವೀಟ್ ತಿನ್ಬೇಕು ಅಂತ ಹೇಳಿದ್ರೆ, ಸೊ ಜಸ್ಟ್ ಒಂದು ಬ್ರೆಡ್ ಮತ್ತೆ ಸಾಕಿದ್ರೆ ಸಾಕು. ಸೊ ಇಮಿಡಿಯೇಟ್ ಆಗಿ ನಾವು ಸ್ವೀಟ್ ಅನ್ನ ರೆಡಿ ಮಾಡ್ಕೊಂಡು ತಿನ್ಬೋದು. ಸೊ ಫಸ್ಟ್ ಇದಕ್ಕೆ ನಾವ್ ಏನೇನ್ ಮಾಡ್ಬೇಕು ಈ ಸ್ವೀಟ್ ಬ್ರೆಡ್ ಅನ್ನೋದನ್ನ ನೋಡೋಣ ಬನ್ನಿ. ಮೊದಲನೇದಾಗಿ ನಾವು ಬ್ರೆಡ್ ಅನ್ನ ತಗೋಬೇಕು. ಈ ತರ ಬ್ರೆಡ್ ಅನ್ನ ನೀವ್ ಬೇಕಾದ್ರೆ ಆಕ್ಚುಲಿ ಮೈದಾ ವೈಟ್ ಬ್ರೆಡ್ ಬರುತ್ತೆ, ಸೊ ಅದನ್ನಾದ್ರೂ ತಗೊಳ್ಳಿ, ಅಥವಾ ವೀಟ್ ಬ್ರೆಡ್ ಬರುತ್ತೆ. ವೈಟ್ ಬ್ರೆಡ್ ತುಂಬಾ ಟೇಸ್ಟಿ ಆಗಿ ತುಂಬಾ ಚೆನ್ನಾಗ್ ಆಗೋದು. ನೀವು ವೈಟ್ ಬ್ರೆಡ್ ಅನ್ನೇ ತಗೊಂಡು ಮಾಡಿದ್ರೆ ತುಂಬಾ ಟೇಸ್ಟಿ ಆಗಿರುತ್ತೆ ಅಂತ ಹೇಳ್ತೀನಿ. ಸೊ ಮೊದಲನೇದಾಗಿ ಈ ತರ ಬ್ರೆಡ್ ಅನ್ನ ತಗೊಂಡ್ಬಿಟ್ಟು ಈ ಎಡ್ಜಸ್ ಕೂಡ ಕಟ್ ಮಾಡಕ್ ಹೋಗ್ಬೇಡಿ. ನಿಮಗೆ ಬೇಕು ಎಡ್ಜಸ್ ನ ಕಟ್ ಮಾಡಿ, ಇಲ್ಲ ಅಂದ್ರೆ ಅವಶ್ಯಕತೆ ಇಲ್ಲ. ಸೊ ಈ ತರ ಬ್ರೆಡ್ ಅನ್ನ ಒಂದ್ 4-5 ಬ್ರೆಡ್ ಅನ್ನ ತಗೊಂಡ್ಬಿಟ್ಟು ಈ ತರ ಸ್ಕ್ವಯರ್ ಶೇಪ್ ಅಲ್ಲಿ ನೀವು ಕಟ್ ಮಾಡಿ ಇಟ್ಕೋಬೇಕಾಗತ್ತೆ. ನೋಡಿ, ನಾನು ಎಡ್ಜ್ ಕೂಡ ಕಟ್ ಮಾಡಿಲ್ಲ, ಸುಮ್ನೆ ಯಾಕೆ ಕಟ್ ಮಾಡಿ ವೇಸ್ಟ್ ಮಾಡೋದು ಅಂತ. ಸೊ ನಾನು ಈ ತರ ಒಂದ್ 4-5 ಬ್ರೆಡ್ ಅನ್ನ ತಗೊಂಡು ಸ್ಕ್ವಯರ್ ಶೇಪ್ ಅಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಓಕೆ, ನೋಡಿ ಫ್ರೆಂಡ್ಸ್, ಇವಾಗ ನಾವು ಬ್ರೆಡ್ ಅನ್ನ ಈ ತರ ಕಟ್ ಮಾಡಿ ಇಟ್ಕೊಂಡ್ಮೇಲೆ ನಾನು ಎಣ್ಣೆನ ಕಾಯೋದಕ್ಕೆ ಇಟ್ಟಿದ್ದೀನಿ. ಹಾಗೇನೆ ಪಕ್ಕದಲ್ಲಿ ಪಾತ್ರೆಯಲ್ಲಿ ಸಕ್ಕರೆನ ಹಾಕ್ಬಿಟ್ಟು ಸ್ವಲ್ಪ ನೀರನ್ನ ಹಾಕ್ಬಿಟ್ಟು ಅದನ್ನು ಕೂಡ ನಾನು ಕುದಿಯೋದಕ್ಕೆ ಇಟ್ಟಿದ್ದೀನಿ. ಸೊ ಇದೆರಡೂನು ಕೂಡ ಚೆನ್ನಾಗಿ ಎಣ್ಣೆ ಚೆನ್ನಾಗಿ ಕಾಯ್ಬೇಕು. ಮತ್ತೆ ಇದು ಸಕ್ಕರೆ ಹಾಕಿದ್ದೀನಲ್ವಾ, ನೀರು, ಅದು ಕೂಡ ಚೆನ್ನಾಗಿ ಒಳ್ಳೆ ಪಾಕ ಬರ್ಬೇಕು. ಸೊ ಇದಾದ್ಮೇಲೆ ನಾವೇನ್ ಮಾಡೋದು ಅನ್ನೋದನ್ನ ನೋಡೋಣ. ಐ ಥಿಂಕ್ ಇದು ಸ್ವಲ್ಪ ಒಂದು 5 ಮಿನಿಟ್ಸ್ 10 ಮಿನಿಟ್ಸ್ ಟೈಮ್ ತಗೊಳತ್ತೆ. ಕಂಪ್ಲೀಟ್ ಅಲ್ಲಿ ಇಡಕ್ ಹೋಗ್ಬೇಡಿ ಗ್ಯಾಸ್ನ. ಸೊ ಲೋ ಫ್ಲೇಮ್ ಅಲ್ಲೇ ಇಟ್ಬಿಟ್ಟು ನೀವು ಇದ್ ಮಾಡ್ಬೇಕಾಗ್ತದೆ. ಓಕೆ, ಸೊ ಹಾಗೆ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಇದನ್ನ ಈ ಎಣ್ಣೆಯಲ್ಲಿ ಬ್ರೌನ್ ಕಲರ್ ಬರೋ ತರ ನೀವು ಫ್ರೈ ಮಾಡಿ ಇಟ್ಕೋಬೇಕಾಗುತ್ತೆ. ಓಕೆ, ನೋಡಿ ಫ್ರೆಂಡ್ಸ್, ಇವಾಗ ಎಣ್ಣೆ ಚೆನ್ನಾಗ್ ಕಾದಿದೆ. ಸೊ ಈ ಟೈಮ್ ಅಲ್ಲಿ ಏನ್ ಮಾಡ್ಬೇಕು ಅಂದ್ರೆ ಲೋ ಫ್ಲೇಮ್ ಅಲ್ಲಿ ಇಟ್ಬಿಟ್ಟು ಒಂದೊಂದೇ ಪೀಸನ್ನ ಅಥವಾ ಜೊತೆಗೆ ಬೇಕಾದ್ರೂ ನೀವು ಹಾಕ್ಬೋದು. ಸೊ ಈ ತರ ನೀವು ಇದನ್ನ ತಗೊಂಡು ಚೆನ್ನಾಗಿ ಈ ತರ ಹಾಕೊಂಡ್ಬಿಡಿ. ಓಕೆ, ಬಟ್ ಮೇಕ್ ಶೋರ್ ದಟ್ ಇದು ನೀಟಾಗಿ ಬ್ರೌನಿಶ್ ಕಲರ್ ಅಲ್ಲಿ ಬರ್ಬೇಕಾಗುತ್ತೆ. ಓಕೆ, ನೀಟಾಗಿ ಚೆನ್ನಾಗಿ ಬೇಯ್ಬೇಕು ಕೂಡ. ಓಕೆ, ಕಂಪ್ಲೀಟ್ ಬ್ರೌನ್ ಅಂತಂದೇಳಿ ಆಗ್ಬೇಕು. ಓಕೆ, ನೋಡಿ ಫ್ರೆಂಡ್ಸ್, ಇವಾಗ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಇಲ್ಲಿ ಈ ತರ ಇಷ್ಟು ಬ್ರೌನ್ ಕಲರ್ ಗೆ ಬರ್ಬೇಕು. ಸೊ ಈ ತರ ಬ್ರೌನ್ ಕಲರ್ ಬರ್ತಿದ್ದಾಗೇನೆ ತೆಗೆದ್ಬಿಟ್ಟು ನೀವು ಒಂದ್ ಪ್ಲೇಟ್ ಅಲ್ಲಿ ಹಾಕಿ ಇಟ್ಕೋಬೇಕು. ಓಕೆ, ನೋಡಿ ಫ್ರೆಂಡ್ಸ್, ಇವಾಗ ಇದಿಷ್ಟು ಬ್ರೌನ್ ಆಗಿದೆ. ಸೊ ನಾನು ಬ್ರೌನ್ ಆಗಿದ್ದನ್ನೆಲ್ಲ ತೆಗೆದು ಒಂದು ಪ್ಲೇಟ್ ಅಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ. ನೋಡಿ ಈ ತರ, ಅಂದ್ರೆ ಅವಾಗ ನಿಮಗೆ ತುಂಬಾ ಕ್ರಿಸ್ಪಿಯಾಗಿ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ನಾನು ಇವಾಗ ಈ ತರ ಹಾಕೊಂಡು ಇಟ್ಕೊಂತಾ ಇದ್ದೀನಿ. ಓಕೆ, ನೋಡಿ ಫ್ರೆಂಡ್ಸ್, ಈ ತರ ಎಲ್ಲ ನೀಟಾಗಿ ಮಾಡ್ಕೊಂಡು ಹೋಗ್ಬೇಕು. ನಾನು ಏನಕ್ಕೆ ಇಲ್ಲಿ ಪ್ಯಾನ್ ಅಲ್ಲಿ ಹಾಕಿದ್ದೀನಿ ಅಂತ ನಿಮ್ಗೆ ಅನ್ನಿಸ್ತಾ ಇರ್ಬೋದು, ಕರ್ದದ್ದನ್ನೆಲ್ಲ. ಯಾಕಂತಂದ್ರೆ ಎಣ್ಣೆ ಅಕಸ್ಮಾತ್ ಏನಾದ್ರೂ ಇತ್ತು ಅಂತಂದ್ ಹೇಳಿದ್ರೆ ಆ ಪ್ಯಾನಿಗೆ ಹಾಕೊಂಡ್ರೆ ನೀವು ನೆಕ್ಸ್ಟ್ ಯಾವ್ದಾದ್ರು ಏನಾದ್ರೂ ದೋಸೆ ಮಾಡುವಾಗ ಅಥವಾ ಚಪಾತಿ ಮಾಡುವಾಗ ಅದಕ್ಕೆಲ್ಲ ನಿಮ್ಗೆ ಆ ಎಣ್ಣೆ ಯೂಸ್ ಆಗುತ್ತೆ. ಸುಮ್ನೆ ಎಣ್ಣೆನೂ ಕೂಡ ವೇಸ್ಟ್ ಆಗಲ್ಲ. ಅದೇ ನೀವು ಪ್ಲೇಟ್ ಅಲ್ಲಿ ಹಾಕೋದ್ರಿಂದ ಏನಂತ ಹೇಳಿದ್ರೆ, ಅವಾಗ ನೀವು ಪ್ಲೇಟ್ ಅಲ್ಲಿ ಹಾಕಿದ್ರೆ ಪ್ಲೇಟಿಗೆಲ್ಲ ಎಣ್ಣೆ ಹತ್ಕೊಳುತ್ತೆ. ಓಕೆ, ಸೊ ಇಲ್ಲಾಂದ್ರೆ ನೀವು ಪ್ಲೇಟ್ ಅಲ್ಲಿ ಟಿಶ್ಯೂ ಪೇಪರ್ ನ ಹಾಕೋಬಿಟ್ಟು ನೀವು ಹಾಕ್ಬೋದು. ಇದನ್ನ ಆ ತರಾನು ಮಾಡ್ಬೋದು. ಬಟ್ ದಿಸ್ ಇಸ್ ದ ಬೆಸ್ಟ್ ಅಂತಂದೇಳಿ ನಾನು ಹೇಳ್ತೀನಿ. ನೀವು ಮಾಡೋದ್ರಿಂದ ನೀವು ದೋಸೆ ಮಾಡುವಾಗ ಹಾಗೆ ಚಪಾತಿ ಮಾಡುವಾಗ ಇದೇ ಹಂಚನ್ನೇ ತುಂಬಾ ಟೇಸ್ಟಿ ಆಗಿ ಚೆನ್ನಾಗಿರುತ್ತೆ. ನೋಡಿ ಫ್ರೆಂಡ್ಸ್, ಇವಾಗ ಆಲ್ಮೋಸ್ಟ್ ಇದು ಚೆನ್ನಾಗ್ ಆಗಿದೆ, ಗಟ್ಟಿಯಾಗಿ ಪಾಕನೂ ಕೂಡ ಬಂದಿದೆ. ಓಕೆ, ಚೆನ್ನಾಗ್ ಆಗ್ತಾ ಇದೆ. ಇದನ್ನ ನಾವು ಈ ಟೈಮಲ್ಲಿ ಏನ್ ಮಾಡ್ಬೇಕು ಅಂದ್ರೆ ಸೋಸ್ಕೋಬೇಕು. ಈ ತರ ನಾವು ಮಡಿನ ತಗೊಂಡ್ಬಿಟ್ಟು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಇದನ್ನ ಇನ್ನೊಂದು ಪಾತ್ರೆಗೆ ಸೋಸ್ಕೊಂಡು ಇಟ್ಕೊಂಡು ಮತ್ತೆ ಕುದ್ಸೋದಕ್ಕೆ ನಾವ್ ಇಟ್ಕೋಬೇಕಾಗುತ್ತೆ. ಓಕೆ, ನೋಡಿ ಫ್ರೆಂಡ್ಸ್, ನಾನು ಇವಾಗ ಬೇರೆ ಪಾತ್ರೆಗೆ ಇದನ್ನ ಸೋಸ್ಕೊಂಡ್ಬಿಟ್ಟು ಮತ್ತೆ ಆ ಪಾತ್ರೆಯಿಂದ ಇದಕ್ಕೆ ಹಾಕೊಂಡು ಇಟ್ಕೊಂಡಿದೀನಿ. ಯಾಕಂತಂದ್ರೆ ಸಕ್ಕರೆಯನ್ನ ನಾವು ಕರಗಿಸಿದಾಗ ಅದರಲ್ಲಿ ಕೆಲವೊಂದು ಸಣ್ಣದಾಗಿರುವಂತ ಕಸ ಅಥವಾ ಏನೋ ಒಂದ್ ಇರ್ಬೋದು. ಅದಕ್ಕೆ ನಾವು ಜರಡಿಯಿಂದ ಸೋಸಿ ಇಟ್ಕೊಂಡ್ರೆ ತುಂಬಾನೇ ಒಳ್ಳೇದು. ಸೊ ಇವಾಗ ಇದು ಆಲ್ಮೋಸ್ಟ್ ಆಗಿ ಇವಾಗ ಕುದೀತಾ ಇದೆ. ಇನ್ನೊಂದು ಜಸ್ಟ್ 5 ಮಿನಿಟ್ಸ್ ಕುದ್ದ ತಕ್ಷಣ ಆಫ್ ಮಾಡ್ಬಿಟ್ಟು ಇದಕ್ಕೆ ನಾವು ಬ್ರೆಡ್ ನ ಹಾಕ್ಬೇಕಾಗತ್ತೆ. ಓಕೆ, ಈಗ ನೋಡಿ ಫ್ರೆಂಡ್ಸ್, ಇವಾಗ ಚೆನ್ನಾಗಿ ಇದು ಕುದೀತಾ ಇದೆ. ಈ ಟೈಮ್ ಅಲ್ಲಿ ಆಫ್ ಮಾಡಿ
ಗ್ಯಾಸ್‌ನ. ಸೊ ಇವಾಗ ನಾನು ಆಫ್ ಮಾಡಿದ್ದೀನಿ. ಇಲ್ಲಿ ನೀವು ನೋಡ್ತಾ ಇರ್ಬೋದು ಇವೆಲ್ಲ ಪೀಸಸ್‌ನು ನಾನೇನ್ ಮಾಡ್ತಾ ಇದ್ದೀನಿ ಅಂದ್ರೆ ತಗೊಂಡು ಇದರಲ್ಲಿ ಹಾಕ್ತಾ ಇದ್ದೀನಿ. ಓಕೆ. ನೀವು ನೋಡ್ತಾ ಇರ್ಬೋದು. ತಗೋ ಎಲ್ಲದನ್ನು ಕೂಡ ನಾನು ಇದರಲ್ಲಿ ಹಾಕ್ತಾ ಇದ್ದೀನಿ. ಸೊ ಅದೇನಾಗಬೇಕು ಅಂದ್ರೆ ಚೆನ್ನಾಗಿ ಅದು ಹೀರ್ಕೋಬೇಕು. ಚೆನ್ನಾಗಿ ಹೀರ್ಕೊಂಡ್ರೆ ಮಾತ್ರ ಸಖತ್ತಾಗಿರುತ್ತೆ. ನೀವು ಎಕ್ಸ್ಪೆಕ್ಟೇ ಮಾಡಿರಲ್ಲ ಅಷ್ಟು ಚೆನ್ನಾಗಿರುತ್ತೆ ಇದು. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ. ತುಂಬಾ ಟೇಸ್ಟಿಯಾಗಿ ಇರುತ್ತೆ. ಓಕೆ ನೋಡಿ ಫ್ರೆಂಡ್ಸ್, ಇವಾಗ ಆಲ್ಮೋಸ್ಟ್ ಆಗಿ ಇದನ್ನೆಲ್ಲದನ್ನು ಹಾಕಿದ್ದೀನಿ. ಒಂದು 5 ಮಿನಿಟ್ಸ್ ಇಲ್ಲ 10 ಮಿನಿಟ್ಸ್ ಬಿಟ್ಬಿಡಿ. ಹೆಂಗಿದ್ರು ಪಾಕನು ಚೆನ್ನಾಗಿ ಗಟ್ಟಿನೇ ಇದೆ, ಎಲ್ಲ ಚೆನ್ನಾಗಿದೆ. ಸೊ ಇವಾಗ ಏನಂತ ಹೇಳಿದ್ರೆ 5 ಮಿನಿಟ್ಸ್ ಬಿಟ್ಬಿಡಿ. ಬಿಟ್ಬಿಟ್ಟು ಒಂದು ಪ್ಲೇಟ್ ತಗೊಂಡ್ಬಿಟ್ಟು ಅದನ್ನ ಮುಚ್ಬಿಟ್ಟು ಇಟ್ಬಿಡಿ. ಓಕೆ. ನೋಡಿ ಫ್ರೆಂಡ್ಸ್, ಇವಾಗ ಆಲ್ಮೋಸ್ಟ್ 5 ಮಿನಿಟ್ಸ್ ಆಗಿದೆ. ನಾನು ಇವಾಗ ಏನ್ ಮಾಡ್ತಾ ಇದ್ದೀನಿ ಅಂದ್ರೆ ಇದರಲ್ಲಿ ಒಂದೊಂದನ್ನೇ ತಗೊಂಡ್ಬಿಟ್ಟು ನಾನೊಂದು ಸರ್ವಿಂಗ್ ಬೌಲಿಗೆ ಇದನ್ನ ಹಾಕೊಂತಾ ಇದ್ದೀನಿ. ನೀವು ಜ್ಯೂಸ್ ಸಮೇತನೂ ಹಾಕೋಬಹುದು, ಅಥವಾ ಹಾಗೇನೂ ಕೂಡ ಇದನ್ನ ಹಾಕೊಂಡು ಇದ್ ಮಾಡ್ಬೋದು. ಬಟ್ ಇದು ದಿಢೀರ್ ಅಂತ ಆಗುವಂತ ಒಂದು ಸ್ವೀಟ್ ರೆಸಿಪಿ ಇದು. ಓಕೆ. ತುಂಬಾ ಅಂದ್ರೆ ತುಂಬಾನೇ ಟೇಸ್ಟಿ ಆಗುತ್ತೆ ಫ್ರೆಂಡ್ಸ್. ನೀವು ಇದನ್ನ ನಿಜವಾಗ್ಲೂ ಟ್ರೈ ಮಾಡಿ ನೋಡ್ಬೇಕು. ತುಂಬಾ ಅಂದ್ರೆ ತುಂಬಾನೇ ಟೇಸ್ಟಿ ಆಗಿರುತ್ತೆ. ಟೇಸ್ಟಿ ಆಗಿರುತ್ತೆ ಅಂದ್ರೆ ನೀವ್ ಎಕ್ಸ್ಪೆಕ್ಟ್ ಮಾಡಕ್ಕಲ್ಲ, ಇದೇನಿದೆ ಇಷ್ಟೇನಾ, ಇದೆಲ್ಲ ಏನಿದೆ ಅಂತ ನಿಮ್ಗೆ ಅನ್ಸ್ಬೋದು. ಬಟ್ ಬಿ ಫ್ರಾಂಕ್ ಇದು ತುಂಬಾ ಚೆನ್ನಾಗಿರುತ್ತೆ. ನೀವು ಒಂದ್ಸತಿ ಟ್ರೈ ಮಾಡಿ ನೋಡಿ. ಓಕೆ. ಸೊ ನಿಜವಾಗ್ಲೂ ನಿಮ್ಗೆ ಇದು ತುಂಬಾನೇ ಇಷ್ಟ ಆಗುತ್ತೆ. ಐ ಹೋಪ್ ನಿಮ್ಗೆ ಇದು ಇಷ್ಟ ಆಯ್ತು ಅಂತ ನಾನು ಅನ್ಕೊಂತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಅಂತ ಹೇಳ್ತಾ, ಹಾಗೆ ಹೊಸದಾಗಿರುವಂತ ವಿಡಿಯೋದೊಂದಿಗೆ ನಾನ್ ನಿಮ್ಮನ್ನ ಭೇಟಿ ಮಾಡ್ತೀನಿ. ಸೋ ಮಚ್.